ಈ ವರ್ಷದ ಜೂನ್ ತಿಂಗಳು ಮತ್ತೆ ನಂತರ ಆಗಸ್ಟ್ ತಿಂಗಳಲ್ಲಿ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಮೊದಲನೇ ಬಾರಿಗೆ ಜೂನ್ನಲ್ಲಿ 5 ಹುಲಿಗಳನ್ನ ಒಟ್ಟಿಗೆ ವಿಷ ಪ್ರಸಾರದಿಂದ ಸತ್ತೋಯ್ತು. ಒಂದು ತಾಯಿ ಮತ್ತು 4 ಮರಿಗಳು. ಆ ತಾಯಿದೇನಂತ ಹೇಳಿದ್ರೆ, ನಾವು ಬಹಳ ವರ್ಷದಿಂದ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತಾ ಇದ್ವಿ, ಸುಮಾರು ಒಂದು 15 ವರ್ಷದಿಂದ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತಿದ್ವಿ. ಆ ಸತ್ತೋಗಿದ್ದ ತಾಯಿ ನಮ್ಗೆ 2013ನೇ ವರ್ಷದ ಅಂದ್ರೆ 13 ವರ್ಷದಿಂದನೂ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ ನಲ್ಲಿ ಬರ್ತಾ ಇದೆ. ಅದು ಪುಟ್ಟು ಮರಿ ಆದಾಗಿಂದನೂ ನಾವು ನೋಡಿದೀವಿ ಆ ತಾಯಿನ. ಅದು ತೇಗನಟ್ಟಿ ಕೆರೆ ಅಂತ ಒಂದು PG ಪಾಳ್ಯ ಅಂತ ವನ್ಯಜೀವಿ ವಲಯದಲ್ಲಿ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ ನಲ್ಲಿ ಸಿಕ್ಕೋದು. ಅದಕ್ಕೆ ಅದ್ರ ತಾಯಿಗೆ 3 ಮರಿಗಳಿದ್ವು. ಆ 3 ಮರಿಗಳಲ್ಲಿ ಇದು ಸಹ ಒಂದು ಮರಿ. ನಂತರ ಅದೇ ತಾಯಿಯ ಜಾಗದಲ್ಲೇ ಸ್ವಲ್ಪ ಭಾಗವನ್ನ ಇದು ತಗೊಂಡು ತನ್ನ ವಸಾಹತುನ ಅಲ್ಲಿ ಸ್ಥಾಪಿಸಿ ನಂತರ ಪ್ರತಿ 2-3 ವರ್ಷಕ್ಕೆ ತನ್ನದೇ ಆದ 3ರಿಂದ 4 ಮರಿಗಳನ್ನ ಹಾಕ್ತಾ ಇತ್ತು. ತುಂಬಾ ಇಂಗ್ಲಿಷ್ ನಲ್ಲಿ ನಾವು ಹೇಳ್ಬೇಕಂದ್ರೆ ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಫೀಮೇಲ್. ಅಂದ್ರೆ ವನ್ಯಜೀವಿ ಸಂರಕ್ಷಣೆಗೆ, ಹುಲಿ ಸಂರಕ್ಷಣೆಗೆ ಸಾಕಷ್ಟು ತನ್ನಿಂದ ಅದು ಹೊಸ ಹುಲಿಗಳಿಗೆ ಜನ್ಮ ಕೊಡ್ತಾ ಇದ್ದಿದ್ದು ಬಹಳ ಮುಖ್ಯವಾದ ವಿಚಾರ ಆಗಿತ್ತು. ಆದ್ರೆ ಜೂನ್ ತಿಂಗಳಲ್ಲಿ ಒಂದು ದನನ ಅಲ್ಲಿ ಕೊಪ್ಪ ಗಾಜನೂರ್ ಅಂತ ಒಂದು ಊರಿದೆ ಹತ್ತಿರದಲ್ಲಿ. ಆ ಊರಿನ ಒಬ್ಬ ವ್ಯಕ್ತಿ ದನ ಹಿಡಿದು ಬಿಡ್ತು ಅಂತ ಹೇಳಿ ಅವನು ಬಂದು ವಿಷ ಹಾಕ್ಬಿಟ್ಟ. ಯಾವುದು ಆ ದನ ಹಿಡಿದಿದ್ದ ದನದಕ್ಕೆ ಆ ವಿಷ ಹಾಕಿದ ಅಂದ್ರೆ ಪ್ರತಿಕಾರವಾಗಿ ಆ ವಿಷ ಹಾಕಿದ ತಕ್ಷಣ ಅದು ಫ್ಯೂರೋಡಾನ್ ಅಂತ ಒಂದು ವಿಷ, ಕೆಮಿಕಲ್ ಪೆಸ್ಟಿಸೈಡ್, ಅದು ಅಂದ್ರೆ ಕೀಟನಾಶಕ. ಅಲ್ಲಿ ತುಂಬಾ ಚೆಂಡು ಎಲ್ಲದಕ್ಕೂ ಹಾಕ್ತಾರೆ ಅದನ್ನ ತಂದು ಆ ಫ್ಯೂರೋಡಾನ್ ನ ಹಾಕ್ಬಿಟ್ಟಿದ್ದ ಆ ವ್ಯಕ್ತಿ ದನದ ಮೇಲೆ. ಅವನು ವಾಪಸ್ ಹೋಗಿದ್ದಾನೆ. ಆದ್ರೆ ಅವನು ಅದನ್ನ ಮುಂಚೆನೆ ಪ್ಲಾನ್ ಮಾಡಿದಾನೆ ಆ ವ್ಯಕ್ತಿ. ಅದಕ್ಕಿಂತ 4 ದಿವಸದ ಮುಂಚೆ ಅವ್ನ್ ಇನ್ನೊಂದು ದನ ಹಿಡಿದಿತ್ತಂತೆ. ದನ ಸತ್ತಿಲ್ಲ, ದನಕ್ಕೆ ಗಾಯ ಆಗಿತ್ತಂತೆ. ಅವನಿಗೆ ಅದು ಕೋಪ ಬಂದ್ಬಿಟ್ಟು ಇನ್ ಮತ್ತೆ ಹಿಡಿದ್ರೆ ನಾನು ಇದಕ್ಕೆ ವಿಷ ಹಾಕ್ತೀನಿ ಅಂತ ನಿರ್ಧಾರ ಮಾಡಿ, ಇದು 4 ದಿವಸ ಆದ್ಮೇಲೆ ಈ ಅವ್ನ ದನ ಹಿಡಿದ್ಮೇಲೆ ತಂದು ವಿಷ ಹಾಕ್ಬಿಟ್ಟು ಅವನ ಮಾವನ್ ಮಗನ ಯಾರನ್ನ ಮೋಟರ್ ಬೈಕಲ್ಲಿ ಕರ್ಕೊಂಡ್ಬಂದು ವಿಷ ಹಾಕ್ಬಿಟ್ಟು ವಾಪಸ್ ಹೋಗಿದ್ದಾರೆ. ಆ ವಿಷಯುಕ್ತ ದನವನ್ನ ಬಂದು ಈ ತಾಯಿ ತಿಂದು ಸತ್ತೋಗಿದೆ. ಜೊತೆಗೆ 4 ಮರಿಗಳಿತ್ತಲ್ಲ, ಸುಮಾರು 1 ವರ್ಷದ ವಯಸ್ಸಿನ ಮರಿಗಳು. ಆ 4 ಮರಿಗಳು ಸತ್ತೋಗ್ಬಿಡ್ತವೆ. ಅದೊಂದು ನೋಡ್ಲಿಕ್ಕೆ ಹೋದಾಗ ನಾನು ಒಂಥರ ಹೆಂಗ್ ಅನ್ಸ್ತದೆ ಅಂದ್ರೆ, ಈ ಶೋಲೆ ಚಿತ್ರ ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ ನೀವು. ಶೋಲೆ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಇದಾರಲ್ಲ, ಅವರು ಮನೆಯವ್ರನ್ನೆಲ್ಲ ಈ ಗಬ್ಬರ್ ಸಿಂಗ್ ಬಂದು ಕೊಂದ್ಬಿಟ್ಟಿರ್ತಾನೆ. ಅವನು ಸಂಜೀವ್ ಕುಮಾರ್ ಮನೆಗೆ ರಜಕ್ಕೆ ಅಂತ ಬಂದಾಗ ಸೊಸೆಗೆ ಸೀರೆ ಇಟ್ಕೊಂಡ್ ಬಂದಿರ್ತಾನೆ, ಮೊಮ್ಮಕ್ಳಿಗೆ ಸ್ವೀಟ್ ಎಲ್ಲ ತಂದಿಟ್ಕೊಂಡಿರ್ತಾನೆ. ಅವ್ನ ಮನೆಗೆ ಬಂದು ನೋಡಿದ್ರೆ ದಾರುಣವಾದ ಒಂದು ಘಟನೆ ನಡೆದಿರುತ್ತೆ. ಎಲ್ಲ ಮೊಮ್ಮಕ್ಳನ್ನೆಲ್ಲ ಸತ್ತೋಗಿರ್ತಾರೆ, ಆ ಉಯ್ಯಾಲೆ ತೂಗ್ತಾ ಇರುತ್ತೆ. ಒಂಥರ ಅದು ಹೇಳಕ್ಕಾಗಲ್ಲ, ಅಷ್ಟು ಒಂಥರ ಘೋರವಾದ ಘಟನೆ ನಮ್ಗೆ ಚಿತ್ರದ ಮೇಲೆ ತೋರಿಸ್ತಾರೆ ಅವರು. ಅದೇ ತರ ಅನ್ಸ್ಬಿಡ್ತು ನನ್ಗೆ ಅಲ್ಲಿ ಹೋದಾಗ. 4 ಮರಿಗಳು, 2 ಮರಿಗಳು ಒಂದ್ ಕಡೆ ಬಿದ್ದಿದೆ, ಇನ್ನೊಂದ್ ಮರಿ ಇನ್ನೊಂದ್ ಕಡೆ ಬಿದ್ದಿದೆ, ಇನ್ನೊಂದ್ ಮರಿ ಅಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ಒಂದು. ನೀವು ಅವುಗಳನ್ನೆಲ್ಲ ಕ್ಯಾಮೆರಾ ಟ್ರಾಪಿಂಗ್ ಅಲ್ಲಿ ರೆಗ್ಯುಲರ್ ಆಗಿ ನೋಡಿದ್ವಿ. ಮತ್ತೆ ಅವತ್ತು ಸತ್ತೋಗಿದ್ದಾಗಲ ನನಗೆ ಕರೆದಿದ್ರು ಅಲ್ಲಿ ಅರಣ್ಯಾಧಿಕಾರಿಗಳು. ಮತ್ತೆ ಸರ್ಕಾರ ಸಹ ಒಂದು ಸಮಿತಿ ನಿರ್ಮಿಸಿತ್ತು. ಆ ಸಮಿತಿಯಲ್ಲಿ ನನ್ನ ಸದಸ್ಯನೇ ಆಗಬಹುದಾಗಿ ನೋಡಿದಾಗ ಒಂಥರ ಏನಪ್ಪ ಇದು, ಹಿಂಗೆ ನಾವು ಮನುಷ್ಯರು ಇಷ್ಟು ಕ್ರೂರಿಗಳಾಗ್ಬಿಟ್ಟಿದೀವಿ. ಆ ದನ ಸತ್ತೋದಾಗ ಖಂಡಿತ ಅದು ಅವರಿಗೆ ಪರಿಹಾರ ಸಿಕ್ಬೇಕು, ಅದು ಒಳ್ಳೆ ವಿಚಾರ ಅಲ್ಲ. ಆದ್ರೆ ಅದು ಸತ್ಯದ ವಿಚಾರಕ್ಕೆ ನಾವು ಕಾನೂನನ್ನ ನಮ್ಮ ಕೈಗೆ ತಕೊಂಡು 5 ಹುಲಿಗಳನ್ನ ನಾವು ಸಾಯಿಸೋದಿದೆಯಲ್ಲ, ಅದು ಖಂಡಿತ ಒಪ್ಪುವಂತ ವಿಚಾರ ಅಲ್ಲ. ಯಾಕೆಂದ್ರೆ ಅದು ಇನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಂಖ್ಯೆ ಈಗ ಒಂಥರ ಚೇತರಿಸ್ಕೊಳ್ತಾ ಇದೆ. ಹಿಂದೆಲ್ಲ ವೀರಪ್ಪನಿಂದಾಗಿ ಅಷ್ಟೊಂದು ಪ್ರಾಣಿಗಳ ಹತ್ಯೆ ಆಗಿತ್ತು, ಆನೆಗಳ ಹತ್ಯೆ ಆಗಿತ್ತು. ಆಗ ಈಗ ಸ್ವಲ್ಪ ಚೇತರಿಸ್ಕೊಳ್ದಿದ್ದಂತ ಸಮಯದಲ್ಲಿ ಈ 5 ಹುಲಿಗಳು ಸತ್ತೋಗಿದ್ದು ಬಹಳ ಘೋರವಾದ ಘಟನೆ. ಅದಾದ 2 ತಿಂಗಳ ನಂತರನೇ ಅಲ್ಲಿ ಹತ್ತಿರದಲ್ಲಿ ಇನ್ನೊಂದು ಪಚ್ಚೆದೊಡ್ಡಿ ಅಂತ ಒಂದು ಗ್ರಾಮದಲ್ಲಿ ಮತ್ತೆ ಹುಲಿ ಒಂದು ದನವನ್ನ ಹಿಡಿದಿತ್ತು ಅಂತ ಆ ಹಳ್ಳಿಯವರನ್ನೇ ಹೋಗ್ಬಿಟ್ಟು ಇದಕ್ಕೆ ದನಕ್ಕೆ ವಿಷ ಹಾಕಿದ್ದಾರೆ. ಆ ವಿಷ ತಿಂದು ಒಂದು 12 ವರ್ಷದ ಗಂಡು ಹುಲಿ ಸತ್ತೋಗಿದೆ. ಗಂಡು ಹುಲಿ ಸತ್ತೋಗಿರೋದು ಅವ್ರಿಗೆ ಗೊತ್ತಾಗಿ ಅದನ್ನ ಮತ್ತೆ ಕಡಿದು 3 ಭಾಗ ಮಾಡಿ ಔಷಿಡ್ಲಿಕ್ಕೆ ಪ್ರಯತ್ನ ಪಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳ ಹತ್ರ ಸಿಕ್ಕಾಕೊಂಡಿದ್ದಾರೆ. ಈ 6 ಹುಲಿಗಳು ಸತ್ತೋಗಿರೋದಿಲ್ಲ ಬಹಳ ಬೇಜಾರಾಗುವಂತ ವಿಚಾರ. ಅದು ವನ್ಯಜೀವಿ ಸಂಘರ್ಷದ ಒಂದು ಅತಿರೇಕ ಅಂತ ಹೇಳ್ತಾರಲ್ಲ ಅದು. ಅದಾದ ನಂತರ ಇತ್ತೀಚಿನ 4 ವಾರಗಳಲ್ಲಿ ಬಂಡೀಪುರದ ಸುತ್ತಮುತ್ತ 3 ಜನ ತೀರೋದ್ರು, ಒಬ್ಬನಿಗೆ ಬಹಳ ತೀವ್ರವಾಗಿ ಗಾಯ ಆಗಿದೆ. ಇದೆಲ್ಲದಕ್ಕೂ ಕಾರಣಗಳಿರುತ್ತೆ. ಪಾರಿಸರಿಕ ಕಾರಣಗಳಿದೆ, ಸಾಮಾಜಿಕ ಕಾರಣಗಳಿದಾವೆ. ನಾವು 2 ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ಪಾರಿಸರಿಕ ದೃಷ್ಟಿಕೋನ ಬಂಡೀಪುರದ ವಿಚಾರ ಏನಂತ ಹೇಳಿದ್ರೆ, ಬಂಡೀಪುರದಲ್ಲಿ ನಿರಂತರವಾಗಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಒಂದು ಅಲ್ಲಿರುವಂತ ಆವಾಸ ಸ್ಥಾನ ಅವುಗಳಿಗೆ ಸೂಕ್ತವಾಗಿದೆ. ಎರಡನೇದು 40 ವರ್ಷಗಳಿಂದ 4 ದಶಕಗಳಿಂದ ಆ ಪ್ರದೇಶಕ್ಕೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟಿದ್ದೀವಿ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ.
ಇನ್ನೊಂದು ನಾವು ಮಾಡಿರೋದು ಏನಂತ ಹೇಳಿದ್ರೆ ಹುಲಿಗಳಿಗೆ ಅನುಕೂಲವಾಗಿ ಆ ಆವಾಸ ಸ್ಥಾನವನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅತಿಯಾಗಿ ನಿರ್ವಹಣೆ ಮಾಡ್ಬಿಟ್ಟಿದ್ವಿ. ನಿರ್ವಹಣೆ ಅಂತ ಹೇಳಿದ್ರೆ ಕೆರೆ ಕಟ್ಟೆ ಕಟ್ಟೋದು, ಪ್ರಾಣಿಗಳಿಗೆ ವರ್ಷ ಪೂರ್ತಿ ನೀರ್ ಸಿಕ್ಕೋ ಹಂಗೆ ಹೆಚ್ಚು ಕೆರೆ ತೋಡೋದು, ಅಲ್ಲಿ ಸೋಲಾರ್ ಪಂಪ್ ಹಾಕ್ಬಿಟ್ಟು ಬೋರ್ವೆಲ್ ಹಾಕಿ ವರ್ಷ ಪೂರ್ತಿ ಪ್ರಾಣಿಗಳಿಗೆ ನೀರ್ ಸಿಕ್ಕೋ ಹಂಗೆ ಮಾಡೋದು ಅಂತೆಲ್ಲ ಮಾಡ್ತೀವಿ. ಇದು ಸಾಮಾನ್ಯ ಜನರ ದೃಷ್ಟಿಕೋನದಲ್ಲಿ ಒಳ್ಳೆ ವಿಚಾರ ಅನ್ಸ್ಬೋದು, ಆದ್ರೆ ಅದು ಒಳ್ಳೆ ವಿಚಾರ ಅಲ್ಲ. ಪಾರಿಸರಿಕವಾಗಿ ನೋಡಿದ್ರೆ ಪ್ರಾಣಿಗಳಿಗೂ ಮೃತ್ಯತೆ ಅಂತ ಇರಬೇಕು, ನೈಸರ್ಗಿಕ ಮೃತ್ಯತೆ ಅಥವಾ ಮರಣ ಪ್ರಮಾಣ ಇರಬೇಕು, ನ್ಯಾಚುರಲ್ ಮಾರ್ಟಾಲಿಟಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಹುಲಿ ಆನೆಗಳಂತ ಪ್ರಾಣಿಗಳಿಗೆ ನಿಸರ್ಗದಲ್ಲಿ ವೈರಿಗಳಿಲ್ಲ. ಹಂಗಾಗಿ ಒಂದು 5 ವರ್ಷಕ್ಕೆ ಸಾಯುವಂತ ಹುಲಿ 15 ವರ್ಷ ಇರುತ್ತೆ. ಮತ್ತು ಹೊಸ ಹುಲಿಗಳು ಅದಕ್ಕೆ ಸೇರ್ಪಡೆ ಆಗ್ತಾನೆ ಇರುತ್ತೆ. ಆ ಸಂಖ್ಯೆಗೆ ಆ ಹುಲಿಗಳ ಸಂಖ್ಯೆ ಜಾಸ್ತಿ ಆದಾಗ ಕಾಡು ಹಿಗ್ತಾ ಇಲ್ಲ, ಅವುಗಳ ಆವಾಸ ಸ್ಥಾನ ಹಿಗ್ತಾ ಇಲ್ಲ. ಅಂತ ಸಮಯದಲ್ಲಿ ಕೆಲವು ಹುಲಿಗಳು ಕಾಡಿನಿಂದ ಆಚೆ ಬಂದು ರೈತರ ಜಮೀನು, ರೈತರ ಹೊಲ, ಗದ್ದೆ, ತೋಟ ಇಂಥ ಕಡೆ ಸೇರ್ಕೊಂಡು ಮಾನವ ವನ್ಯಜೀವಿ ಸಂಘರ್ಷ ಆಗ್ಲಿಕ್ಕೆ ಪೂರಕವಾಗ್ತದೆ. ಇದು ಬಂಡೀಪುರದಲ್ಲಿ ಆಗಿರುವಂತ ವಿಚಾರ. ನಾವು ಅತಿಯಾದ ನಿರ್ವಹಣೆ ಮಾಡಿದೀವಿ ಆವಾಸ ಸ್ಥಾನದ್ದು. ಹಂಗಾಗಿ ವರ್ಷ ಪೂರ್ತಿ ಪ್ರಾಣಿಗಳಿಗೆ ನೀರು, ಆಹಾರ ಸಿಕ್ಕುತ್ತೆ, ಪ್ರಾಣಿಗಳು ಸಾಯೋದಿಲ್ಲ. ಅವಾಗ ಸಾಯದಲ್ಲೇ ಇದ್ರೆ ಸಂಖ್ಯೆ ಹೆಚ್ಚಾಗುತ್ತೆ, ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಹಂಗಾಗಿ ನಾವು ಪಾರಿಸರಿಕ ಧಾರಣಾ ಶಕ್ತಿ ಎಷ್ಟಿದೆ ಅಂತ ನೋಡ್ಬೇಕು. ಬಂಡೀಪುರದಲ್ಲಿ ಇವತ್ತು 150 ಇಂದ 160 ಹುಲಿ ಇದೆ. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಅಲ್ಲಿನ ಪಾರಿಸರಿಕ ಧಾರಣಾ ಶಕ್ತಿ ಕೇವಲ 100 ಹುಲಿಗಳು. ನಾವು ಅದನ್ನ ಹೆಚ್ಚಿಗೆ ಮಾಡಬಾರ್ದು. ಅನೈಸರ್ಗಿಕವಾಗಿ ಹಿಂಗೆ ನೀರ್ ಕೊಟ್ಟು ಹೆಚ್ಚು ನೀರು ಕೊಟ್ಟು. ಸೊ ನಾವು ಹೆಚ್ಚು ಹುಲಿಗಳನ್ನ ಸಾಕ್ಬೇಕು ಅಂದ್ರೆ ಹೆಚ್ಚು ಕಾಡನ್ನ ವ್ಯವಸ್ಥೆ ಮಾಡಬೇಕು. ಕಾಡಿನ ಪ್ರದೇಶ ಹಿಗ್ಬೇಕು, ಅಥವಾ ಕಾಡನ್ನ ಏನು ಕಾಡು ಕಡಿತಾ ಇದೀವಿ ಹಲವಾರು ವಿಚಾರಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ, ಕೃಷಿಗೆ, ಅದನ್ನ ಕಡಿಮೆ ಮಾಡಬೇಕೆ ಹೊರತು ನಾವು. ಈ ರೈತರಿಗೆ ಏನು ಪರಿಹಾರ ಹೇಳ್ಬೋದು? ಪಾಪ ದನ ಕಳ್ಕೊಂಡವ್ರು, ಅವ್ರಿಗೆ ಜೀವನಕ್ಕೆ ಬೇರೆ ಏನು ಇರೋದಿಲ್ಲ. ಅವರು ಬಹಳ ಕಷ್ಟಪಟ್ಟು ಅವ್ರ ಮನೆ ಸದಸ್ಯರ ಹಾಗೆ ಹಸುಗಳನ್ನ ಸಾಕಿರ್ತಾರೆ. ಹಾಗಾಗಿ ಅವ್ರಿಗೆ ಅಷ್ಟು ಸಿಟ್ಟು ಬರುತ್ತೆ. ಮತ್ತೆ ಅವ್ರ ಬದುಕು ಬಹಳ ಕಷ್ಟ ಇರತ್ತೆ ಅಲ್ಲಿ. ನಿಮ್ಗೆ ಗೊತ್ತು ಕಾಡಂಚಿನ ಜನರ ಬದುಕೋದು ಎಷ್ಟು ಕಷ್ಟ ಅಂತ. ಹೇಗೆ ನಾವು ಅದನ್ನ ಸುಧಾರಿಸಬಹುದು? ಸರ್ಕಾರಗಳು ಹೇಗೆ ಏನ್ ಮಾಡ್ಬೇಕಿತ್ತು ಅದಕ್ಕೆ? ಒಂದು ಅಂದ್ರೆ ಸರ್ಕಾರ ಪರಿಹಾರ ಕೊಡುತ್ತೆ, ಆದ್ರೆ ಪರಿಹಾರ ಕೊಡೋದು ಮಾರುಕಟ್ಟೆಗೆ ಆಧಾರಿತವಾಗಿ ಪರಿಹಾರ ಕೊಡೋದಿಲ್ಲ ಸರ್ಕಾರ. ಈಗ ಒಂದು ದನ, ಜರ್ಸಿ ದನ ಸತ್ರೆ ಅದಕ್ಕೆ 80,000 1 ಲಕ್ಷ ರೂಪಾಯಿ ಆದ್ರೆ ಸರ್ಕಾರ 40,000 50,000 ಕೊಡ್ತಾರೆ. ಆ ಕೊಡೋ ಹಣನು 1 ವರ್ಷ ಆದ್ಮೇಲೆ ಬರುತ್ತೆ. ಹಾಗಾಗಿ ಸರ್ಕಾರ ಅದನ್ನು ಮಾರುಕಟ್ಟೆ ಆಧಾರಿತ ಪರಿಹಾರ ಕೊಡ್ಬೇಕು. ಮತ್ತೆ ಇವಾಗ ದನ ಇವತ್ತು ಹಿಡಿದ್ರೆ 1 ತಿಂಗಳೊಳಗಡೆ ಅವನಿಗೆ, ರೈತನಿಗೆ ಹಣ ಬರೋ ಹಂಗ್ ಮಾಡಿದ್ರೆ ರೈತನ ಕೋಪನೂ ಕಡಿಮೆ ಆಗುತ್ತೆ. ಮತ್ತೆ ರೈತರು ಅಷ್ಟೇ, ಅಯ್ಯೋ ಅದನ್ನು ಹುಲಿನೂ ಒಂದು ಪ್ರಾಣಿ ಸ್ವಾಮಿ, ಆನೆನೂ ಒಂದು ಪ್ರಾಣಿ ಸ್ವಾಮಿ, ಅದಕ್ಕೂ ಒಂದು ಹೊಟ್ಟೆ ಇದೆ, ಅದಕ್ಕೂ ಆಹಾರ ಬೇಕು ಅಂತ ಅವ್ರಿಗೂ ಬಹಳ ಮೃದುತ್ವ ಇದೆ. ಆದ್ರೆ ತೀರಾ ಆದಾಗ, ಅತಿಯಾಗಿ ಆದಾಗ ಅವ್ರ ದನಗಳನ್ನ ಹಿಡಿದು ಅವರಿಗೆ ಪರಿಹಾರನೇ ಸಿಕ್ಕಲೇ ಇದ್ದಂತಹ ಸಮಯದಲ್ಲಿ ಅವ್ರಿಗೆ ಕೋಪ ಬರುತ್ತೆ. ನಿಮಗೆ ಕೋಪ ಬಂದಾಗೆ ನಮ್ದೇನೋ ಮೋಟರ್ ಬೈಕ್ ಹಾಳಾಗಿ ಇನ್ಶೂರೆನ್ಸ್ ಬರ್ಲಿಲ್ಲ ಅಂದ್ರೆ ಹೇಗಾಗುತ್ತೆ, ಅದೇ ತರ ಅದನ್ನು. ಹಾಗಾಗಿ ಸರ್ಕಾರ ಪರಿಹಾರ ಕೊಡೋದನ್ನ ಜಾಸ್ತಿ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು, ಮತ್ತೆ ಬೇಗ ಪರಿಹಾರ ಕೊಡೋಂಗ್ ಮಾಡ್ಬೇಕು. ಇದು ಒಂದು ಅಲ್ಪ ಕಾಲದ ಅಂದ್ರೆ ಶಾರ್ಟ್ ಟರ್ಮ್ ಸೊಲ್ಯೂಷನ್. ಲಾಂಗ್ ಟರ್ಮ್ ಸೊಲ್ಯೂಷನ್, ದೀರ್ಘಾವಧಿಯಾಗಿ ನಾವು ನೋಡ್ಬೇಕು ಅಂದ್ರೆ ಈಗೇನು ತರ್ಪು ನಿರ್ವಹಣೆ ಮಾಡ್ತಾ ಇದೀವಿ, ವನ್ಯಜೀವಿಗಳ ಆವಾಸ ಸ್ಥಾನ, ನೀರ್ ಹೆಚ್ಚು ಮಾಡೋದು, ಹುಲ್ಲುಗಾವಲು ಮಾಡೋದು, ಇದನ್ನ ನಿಲ್ಸ್ಬೇಕು ನಾವು. ಇದನ್ನ ನಿಲ್ಸಿದ್ರೆ ಪಾರಿಸರಿಕವಾಗಿ ಒಂದು ಪ್ರದೇಶದಲ್ಲಿ ಎಷ್ಟು ಹುಲಿ ಇರ್ಬೇಕು ಅಷ್ಟೇ ಇಲ್ಲ ಅಂದ್ರೆ ನೈಸರ್ಗಿಕ ಮೃತ್ಯತೆಗೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ. ಬಂಡೀಪುರದಲ್ಲಿ ಒಂದು ತಾಯಿ ಹುಲಿ ಸತ್ತೋಗಿದೆ ಇತ್ತೀಚೆಗೆ. ಅವುಗಳಿಗೆ 4 ಮರಿ ಇತ್ತು ಅಂತ. ಆ 4 ಮರಿನ ಇವಾಗ ಜನ ಒಳ್ಳೆ ಮೃಗಾಲಯದ ಮರಿಗಳ ತರ ಸಾಕ್ತಾ ಇದಾರೆ. ಅದನ್ನೀಗ ಅದಕ್ಕೆ ಮಾಂಸ ಕೊಡೋದು, ಅವುಗಳಿಗೆ ಸಂರಕ್ಷಣೆ ಮಾಡೋದು, ಅದೆಲ್ಲ ಅದು ಮಾಡಬಾರ್ದು. ಅವಾಗ ಆ 4 ಹೊಸ ಹುಲಿಗಳಿಗೆ ಸ್ಥಾನ ಎಲ್ಲಿದೆ? ಈಗ ಕಾಡು ಹಿಗ್ಗಿಲ್ಲ. ಹಾಗಾಗಿ ಅದು ಪರಿಸರ ಅಥವಾ ನಿಸರ್ಗ ಅದಕ್ಕೆ ಏನ್ ನಿರ್ಧಾರ ಮಾಡುತ್ತೆ, ಅವುಗಳ ಹಣೆ ಬರಹ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ನಾವು ಬಿಡಬೇಕು. ಅದೇ ರೀತಿನಲ್ಲಿ ನಾವು ಈ ಆನೆ ಮಾನವ ಸಂಘರ್ಷ ತುಂಬಾ ನೋಡ್ತಾ ಇದೀವಿ. ಹೆಂಗೆ ಅಂದ್ರೆ ಪ್ರತಿ ದಿನ ಒಂದ್ ಸುದ್ದಿ ಇರುತ್ತೆ, ಪ್ರತಿ ದಿನ ಒಂದ್ ವಿಜುವಲ್. ಈಗ ಒಂದು ಆಕ್ಸಿಡೆಂಟ್ ವಿಜುವಲ್ ಹೆಂಗ್ ಬರುತ್ತೋ ಅಷ್ಟರ ಮಟ್ಟಿಗೆ ಆನೆಗಳು ಹಳ್ಳಿಗಳಿಗೆ ನುಗ್ಗುವಂಥದ್ದು. ಎಸ್ಪೆಷಲಿ ಮಂಡ್ಯ ಸೈಡು, ಹಾಸನ, ಸಕಲೇಶ್ಪುರ, ಬೇಲೂರು, ಪ್ರತಿ ದಿನ ಸುದ್ದಿಗಳು ಬರ್ತವೆ. ಯಾಕೆ ಅಷ್ಟೊಂದು ಜಾಸ್ತಿ ಆಗ್ತಾ ಇದೆ? ನಾವು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅದನ್ನ ಅಂತ? ಒಂದು ನಾನು ಮುಂಚೆ ಹೇಳಿದಾಗೆ ನಿರ್ವಹಣೆ. ಆನೆಗಳಿಗೂ ಸಹ ಯಾವುದೇ ನೈಸರ್ಗಿಕ ವೈರಿಗಳಿಲ್ಲ. ಅವುಗಳಿಗೆ ವೈರಿಗಳು ಅಂತ ಹೇಳಿದ್ರೆ ಆಹಾರ ಮತ್ತು ನೀರು ಮತ್ತು ಆಹಾರದ ಕೊರತೆ. ಅದು ನೈಸರ್ಗಿಕವಾಗಿ ಕೆಲವು ಸಲ ಕಡಿಮೆ ಇರುತ್ತೆ, ಕೆಲವು ಸಲ ಜಾಸ್ತಿ ಆಗುತ್ತೆ. ಈಗ ಮಳೆಗಾಲ, ಈ ವರ್ಷ ತುಂಬಾ ಮಳೆ ಬಂದಿದೆ ಕೆಲವು ಪ್ರದೇಶದಲ್ಲಿ, ಕೆಲವು ಪ್ರದೇಶದಲ್ಲಿ ಮಳೆ ಬಂದಿಲ್ಲ. ಮಳೆ ಬಂದಿಲ್ಲದಂತಹ ಸಮಯದಲ್ಲಿ ಕೆಲವು ಆನೆಗಳ ಸಂಖ್ಯೆ ಕಡಿಮೆ ಆಗ್ತದೆ, ಕೆಲವು ಪ್ರದೇಶದ ಆನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅಥವಾ ಮರಿಗಳ ಆನೆಗಳು ಸತ್ತೋಗ್ತವೆ. ಅದು ನಿಸರ್ಗದ ಒಂದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತಾರಲ್ಲ, ಅದು ಒಂದು ಭಾಗ.